ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯುದ್ಧ ಯುದ್ಧ ಯುದ್ಧ. ಕಳೆದ 2-3 ವರ್ಷಗಳಿಂದ ಇದೊಂದು ಪದ ಕಾಮನ್ ಆಗಿ ಬಿಟ್ಟಿದೆ. 4-5 ವರ್ಷದ ಹಿಂದೆ ಹೋದರೆ ವಿಶ್ವ ಯುದ್ಧ ಅನ್ನೋದು ದೊಡ್ಡ ಯುದ್ಧ ಬಿಟ್ಟರೆ ಬೇರೆ ಯಾವುದೇ ಅಂತಹ ಯುದ್ಧಕ್ಕೆ ಜಗತ್ತು ಸಾಕ್ಷಿಯಾಗಿರಲಿಲ್ಲ. ಆದರೆ ಈಗೀಗ ಯುದ್ಧ ಅನ್ನೋದು ಯಾವಾಗ ಬೇಕಾದರೂ ಆಗಬಹುದು, ಯಾವ ದೇಶಗಳ ನಡುವೆ ಕೂಡ ಆಗಬಹುದು. ಅದಕ್ಕೀಗ ಮತ್ತೊಂದು ಯುದ್ಧ ಸೇರ್ಪಡೆಯಾಗುವ ಸಾಧ್ಯತೆ ದಟ್ಟವಾಗಿ ಗೋಚರಿಸುತ್ತಿದೆ. ತೈವಾನ್ ಅನ್ನುವ ಪುಟ್ಟ ದೇಶವನ್ನ ಕಬ್ಜಾ ಮಾಡೋದಕ್ಕೆ ಶುರುವಾಗುವ ಯುದ್ಧ ಅದು. ಚೀನಾ ತೈವಾನ್ ಅನ್ನುವ ಗುಬ್ಬಚ್ಚಿ ಗಾತ್ರದ ದೇಶದ ಮೇಲೆ ದಂಡೆತ್ತಿ ಬರೋದಕ್ಕೆ ಹಲವು ವರ್ಷದಿಂದ ಪ್ಲಾನ್ ಮಾಡ್ತಾ ಇದೆ. ಈಗ ಆ ಪ್ಲಾನ್ನ ಕೊನೆಯ ಹಂತದಲ್ಲಿದೆ. ಚೀನಾ ತೈವಾನ್ನ ಮೇಲೆ ದಾಳಿ ಮಾಡೋದು ಪಕ್ಕ. ಹೀಗಾದಾಗ ಅಮೆರಿಕಾವಂತೂ ಸುಮ್ಮನೆ ಇರೋದೇ ಇಲ್ಲ. ಒಂದು ವೇಳೆ ಚೀನಾ ತೈವಾನ್ ಮೇಲೆ ದಾಳಿ ಮಾಡಿದ್ರೆ ಏನ್ ಮಾಡಬೇಕು ಅನ್ನುವ ಬಗ್ಗೆ ಅಮೆರಿಕ ಕೂಡ ಪ್ಲಾನ್ ಮಾಡೋದಕ್ಕೆ ಶುರು ಮಾಡಿದೆ. ಅದರ ಭಾಗವಾಗಿ ಈಗ ಅಮೆರಿಕ, ಆಸ್ಟ್ರೇಲಿಯಾ ಹಾಗೂ ಜಪಾನ್ ದೇಶಗಳಿಗೆ ನೇರವಾಗಿಯೇ ಸಹಾಯ ಕೇಳಿಬಿಟ್ಟಿದೆ. ಒಂದು ವೇಳೆ ಚೀನಾ ತೈವಾನ್ ಮೇಲೆ ದಾಳಿ ಮಾಡಿದ್ರೆ ನೀವು ನಮಗೆ ಯಾವ ರೀತಿ ಸಹಾಯ ಮಾಡ್ತೀರಿ, ಚೀನಾದ ಮೇಲೆ ಯುದ್ಧ ಸಾರೋದಕ್ಕೆ ನಿಮ್ಮ ಸಹಾಯ ಹೇಗಿರುತ್ತೆ ಅಂತ ಅಮೆರಿಕ ನೇರವಾಗಿ ಈ 2 ದೇಶಗಳ ಜೊತೆ ಕೇಳಿಬಿಟ್ಟಿದೆ. ಈ ಪ್ರಶ್ನೆಗೆ ಆಸ್ಟ್ರೇಲಿಯಾ ಹಾಗೂ ಜಪಾನ್ ದೇಶಗಳು ಕೊಟ್ಟಿರುವ ಉತ್ತರ ಏನು ಗೊತ್ತಾ? ನಾವು ಈ ಯುದ್ಧದ ಸಂದರ್ಭದಲ್ಲಿ ಅಮೆರಿಕದ ಸಹಾಯಕ್ಕೆ ಬರೋದಿಲ್ಲ ಅಂತ ಪರೋಕ್ಷವಾಗಿ ಈ 2 ದೇಶಗಳು ಹೇಳಿಬಿಟ್ಟಿವೆ. ಅಷ್ಟಕ್ಕೂ ಏನಿದು ಹೊಸ ಯುದ್ಧ? ಇದರಲ್ಲಿ ಅಮೆರಿಕದ ಪಾತ್ರವೇನು? ಆಸ್ಟ್ರೇಲಿಯಾ ಹಾಗೂ ಜಪಾನ್ ಅಮೆರಿಕವನ್ನ ನಡು ನೀರಿನಲ್ಲಿ ಕೈ ಬಿಟ್ಟುಬಿಟ್ವಾ? ಈ 2 ದೇಶಗಳು ಅಮೆರಿಕದಿಂದ ದೂರ ಸರಿಯೋದಕ್ಕೆ ಕಾರಣವೇನು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಇಲ್ಲಿವರೆಗೆ ವಿಡಿಯೋ ನೋಡಿದ ನಿಮಗೆ ಆರಂಭದಲ್ಲೇ ಒಂದು ಪ್ರಶ್ನೆ ಮೂಡಿರಬಹುದು. ಅಮೆರಿಕ ಚೀನಾ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದರೆ ಆಸ್ಟ್ರೇಲಿಯಾ ಹಾಗೂ ಜಪಾನ್ ಯಾಕಪ್ಪ ಸಪೋರ್ಟ್ ಮಾಡಬೇಕು? ಅಮೆರಿಕ ಅದರ ಪಾಡಿಗೆ ಚೀನಾದ ಮೇಲೆ ದಾಳಿ ಮಾಡಲಿ, ಇದರಲ್ಲಿ ಸುಮ್ಮನೆ ಈ 2 ದೇಶಗಳು ಯಾಕೆ ಇನ್ವಾಲ್ವ್ ಆಗಬೇಕು ಅಂತ ನಿಮ್ಮಲ್ಲಿ ತುಂಬ ಜನಕ್ಕೆ ಪ್ರಶ್ನೆ ಮೂಡಿರಬಹುದು. ಈ ಪ್ರಶ್ನೆಗೆ ಆರಂಭದಲ್ಲೇ ಉತ್ತರ ಹೇಳ್ತೀವಿ ಕೇಳಿ. ಜಪಾನ್ ಹಾಗೂ ಆಸ್ಟ್ರೇಲಿಯಾ ದೇಶಗಳು ಅಮೆರಿಕದ ಜೊತೆ ಅಲಯನ್ಸ್ ಹೊಂದಿರುವ ದೇಶಗಳು. ಈ ಬಗ್ಗೆ 3 ದೇಶಗಳ ನಡುವೆ ಕೂಡ ಒಪ್ಪಂದ ಇದೆ. ಯಾವುದಾದ್ರೂ ಒಂದು ದೇಶದ ಮೇಲೆ ದಾಳಿ ಮಾಡಿದ್ರೂ ಉಳಿದ ದೇಶಗಳು ಕೂಡ ಸಹಾಯಕ್ಕೆ ಬರಬೇಕು. ಇಂಥದ್ದೊಂದು ಒಪ್ಪಂದವನ್ನ ಈ ಮೊದಲೇ ಈ 3 ದೇಶಗಳು ಮಾಡಿಕೊಂಡಿದ್ದಾವೆ. ಅದರ ಜೊತೆಗೆ ಕ್ವಾಡ್ ಅನ್ನುವ ಸಂಘಟನೆ ಜೊತೆ ಕೂಡ ಈ 3 ದೇಶಗಳು ಗುರುತಿಸಿಕೊಂಡಿದ್ದಾವೆ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ 5 ಐಸ್ ಅನ್ನುವ ಗುಪ್ತಚರ ಮಾಹಿತಿಗಳ ವಿನಿಮಯ ಸಂಘಟನೆಯಲ್ಲಿ ಕೂಡ ಆಸ್ಟ್ರೇಲಿಯಾ ಅಮೆರಿಕದ ಜೊತೆ ಇದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಈ 3 ದೇಶಗಳ ನಡುವೆ 10 ಹಲವು ಒಪ್ಪಂದಗಳಿವೆ. ಹೀಗಾಗಿ ಒಂದು ವೇಳೆ ಅಮೆರಿಕ ಚೀನಾದ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ಕೂಡಲೇ ಜಪಾನ್ ಹಾಗೂ ಆಸ್ಟ್ರೇಲಿಯಾ ಅಮೆರಿಕದ ಜೊತೆ ನಿಂತ್ಕೊಳ್ಳುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಈಗ ಲೆಕ್ಕಾಚಾರ ಉಲ್ಟಾ ಆಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಇಲ್ಲಿವರೆಗೆ ಅಮೆರಿಕದ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದ ಆಸ್ಟ್ರೇಲಿಯಾ ಈಗ ನಿಧಾನವಾಗಿ ಚೀನಾದ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಶುರು ಮಾಡಿದೆ. ನಮಗೆ ಎಲ್ಲರಿಗಿಂತ ಚೀನಾವೇ ಮುಖ್ಯ ಅಂತ ಆಸ್ಟ್ರೇಲಿಯಾ ಜಗತ್ತಿನ ಮುಂದೆ ಓಪನ್ ಆಗಿಯೇ ಹೇಳಿಬಿಟ್ಟಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಆಸ್ಟ್ರೇಲಿಯಾದ ಪ್ರಧಾನಿ ಇತ್ತೀಚೆಗೆ ಚೀನಾಗೆ ಭೇಟಿ ಕೊಟ್ಟಿದ್ರು. ಚೀನಾಗೆ ಭೇಟಿ ಕೊಟ್ಟು ಜಿನ್ಪಿಂಗ್ ಜೊತೆ ಕೂಡ ಮಾತುಕತೆ ನಡೆಸಿದ್ರು. ಈ ಮಾತುಕತೆಯ ಬಳಿಕ ಸ್ವತಃ ಆಸ್ಟ್ರೇಲಿಯಾ ಪ್ರಧಾನಿ ಚೀನಾದಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ನಮಗೆ ಚೀನಾ ತುಂಬಾನೇ ಮುಖ್ಯವಾದ ದೇಶ, ನಮ್ಮ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ಚೀನಾದ ಪಾತ್ರ ಕೂಡ ತುಂಬಾನೇ ದೊಡ್ಡದಿದೆ ಅಂತ ಆಸ್ಟ್ರೇಲಿಯಾ ಪ್ರಧಾನಿ ಹೇಳಿಬಿಟ್ಟಿದ್ದಾರೆ. ಅಲ್ಲಿಗೆ ಆಸ್ಟ್ರೇಲಿಯಾ ಚೀನಾಗೆ ಹತ್ತಿರವಾಗಿ ಅಮೆರಿಕದಿಂದ ದೂರವಾಗ್ತಿದೆ ಅನ್ನೋದಕ್ಕೆ ಬೇರೆ ಸಾಕ್ಷಿ ಬೇಕಿಲ್ಲ ಬಿಡಿ. ಸ್ನೇಹಿತರೆ, 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟೂರ್ ಅನ್ನ ಆಯೋಜನೆ ಮಾಡಿದೆ. ಇದೇ ಆಗಸ್ಟ್ 3ರಿಂದ ಪುರಿ ಜಗನ್ನಾಥ ಯಾತ್ರೆ ಶುರುವಾಗುತ್ತೆ. 3 ನೈಟ್ ಹಾಗೂ 4 ಡೇಗಳ ಟೂರ್ ಇದಾಗಿದ್ದು ಪುರಿ ಜಗನ್ನಾಥ, ಕೊನಾರ್ಕ್, ಬಿರಾಜಾದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದ್ಯಗಿರಿ, ಸ್ಕಂದಗಿರಿ, ಕಟಾಕ್ ಇಷ್ಟೆಲ್ಲ ಪ್ಲೇಸ್ ಗಳಿಗೆ ಜಸ್ಟ್ 29,700 ರೂಪಾಯಿಯ ಪ್ಯಾಕೇಜ್ ನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24x7 ಮ್ಯಾನೇಜರ್ ಅಸಿಸ್ಟೆನ್ಸ್ ಇದೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಕೆಲವು ಸೀಟ್ಗಳು ಮಾತ್ರ ಲಭ್ಯ ಇರೋದು. ಆಸಕ್ತರು ಕೂಡಲೇ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೀಟ್ ಬುಕ್ ಮಾಡಿ. ಒಂದು ಕಡೆಯಲ್ಲಿ ಅಮೆರಿಕ ನಾವು ಚೀನಾದ ಮೇಲೆ ದಾಳಿ ಮಾಡಿದ್ರೆ ನೀವು ನಮ್ಮ ಸಹಾಯಕ್ಕೆ ಬರ್ತೀರಾ ಅಂತ ಕೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆಸ್ಟ್ರೇಲಿಯಾದ ಪ್ರಧಾನಿ ಚೀನಾಗೆ ಹೋಗಿ ಈ ರೀತಿಯ ವಿಡಿಯೋ ಮಾಡಿ ಬಂದಿದ್ದಾರೆ. ಇದರ ಅರ್ಥ ಏನು ಅನ್ನೋದನ್ನ ನೀವೇ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಆಸ್ಟ್ರೇಲಿಯಾ ಒಂದು ಸಂದೇಶವನ್ನ ರವಾನೆ ಮಾಡಿಬಿಟ್ಟಿದೆ. ಚೀನಾದ ಜೊತೆಗಿನ ಯುದ್ಧದಲ್ಲಿ ನಾವಂತೂ ಅಮೆರಿಕದ ಜೊತೆ ಇಲ್ಲ ಅನ್ನೋದನ್ನ ಆಸ್ಟ್ರೇಲಿಯಾ ಪರೋಕ್ಷವಾಗಿ ಹೇಳಿದ ರೀತಿ ಇದೆ. ಆಸ್ಟ್ರೇಲಿಯಾ ಈ ರೀತಿ ಮಾಡೋದಕ್ಕೆ ದೊಡ್ಡ ಕಾರಣಗಳೇ ಇದೆ.
ನಾವು ಈ ಹಿಂದೆ ಹಲವು ಒಪ್ಪಂದಗಳ ಬಗ್ಗೆ ಹೇಳಿದ್ವಿ. ಅದರಲ್ಲಿ ವಕಾಸ್ ಅನ್ನುವ ಒಪ್ಪಂದ ಕೂಡ ಒಂದು. ಇದು ಅಮೆರಿಕ, ಬ್ರಿಟನ್ ಹಾಗೂ ಆಸ್ಟ್ರೇಲಿಯಾ ನಡುವೆ ಆಗಿರುವಂತಹ ರಕ್ಷಣಾ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಅಮೆರಿಕ ಹಾಗೂ ಬ್ರಿಟನ್ ಆಸ್ಟ್ರೇಲಿಯಾಗೆ ನ್ಯೂಕ್ಲಿಯರ್ ಸಬ್ಮರೀನ್ ಮಾಡಿಕೊಡಬೇಕಾಗಿತ್ತು. ಆದರೆ ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಈ ಸಬ್ಮರೀನ್ ನಿರ್ಮಾಣ ಕಾರ್ಯವನ್ನ ನಿಲ್ಲಿಸಲಾಗುತ್ತೆ. ಮತ್ತೊಂದು ಕಡೆ ಆಸ್ಟ್ರೇಲಿಯಾ ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿತ್ತು. ಒಪ್ಪಂದ ಆಗಿದೆ, ಇನ್ನೇನಿದ್ರು ನ್ಯೂಕ್ಲಿಯರ್ ಸಬ್ಮರೀನ್ ನಮ್ಮ ದೇಶಕ್ಕೆ ಬರೋದೊಂದು ಮಾತ್ರ ಬಾಕಿ ಅಂತ ಆಸ್ಟ್ರೇಲಿಯಾ ಅಂದುಕೊಂಡಿತ್ತು. ಆದರೆ ಈ ವಿಚಾರದಲ್ಲಿ ಅಮೆರಿಕ ಆಸ್ಟ್ರೇಲಿಯಾಗೆ ದೊಡ್ಡ ಶಾಕ್ ಕೊಡುತ್ತೆ. ಅದರಲ್ಲೂ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಈ ಒಪ್ಪಂದವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅನ್ನುವ ಮಾತುಗಳಿದೆ. ಇದೇ ಕಾರಣಕ್ಕಾಗಿ ಆಸ್ಟ್ರೇಲಿಯಾ ಈಗ ಅಮೆರಿಕದ ಜೊತೆ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿರೋದು. ಟ್ರಂಪ್ ನಮಗೆ ಬೇಕಾದ ಸಹಾಯ ಮಾಡಲ್ಲ ಅಂದರೆ ನಾವ್ಯಾಕೆ ಚೀನಾದ ವಿಚಾರದಲ್ಲಿ ಮೂಗು ತೋರಿಸೋದಕ್ಕೆ ಹೋಗಬೇಕು? ಚೀನಾವನ್ನ ಕಂಡ್ರೆ ಅಮೆರಿಕಾಗಾಗೋದಿಲ್ಲ, ಆದರೆ ನಾವ್ಯಾಕೆ ಚೀನಾವನ್ನ ದ್ವೇಷ ಮಾಡಬೇಕು? ಅದು ಅವರಿಬ್ಬರ ನಡುವಿನ ಮ್ಯಾಟರ್. ಹೀಗಾಗಿ ಚೀನಾದ ಜೊತೆ ಸಂಬಂಧ ಸುಧಾರಣೆ ಮಾಡಿಕೊಳ್ಳೋಣ. ಈ ಅಮೆರಿಕದ್ದು ಯಾವುದು ಕೂಡ ಗ್ಯಾರಂಟಿ ಇಲ್ಲ ಅಂತ ಈಗ ಆಸ್ಟ್ರೇಲಿಯಾ ಚೀನಾದ ಜೊತೆ ಸಂಬಂಧವನ್ನ ವೃದ್ಧಿ ಮಾಡಿಕೊಳ್ತಾ ಇದೆ. ಇದು ಆಸ್ಟ್ರೇಲಿಯಾದ ವಿಚಾರ. ಈಗ ಜಪಾನ್ನ ವಿಚಾರಕ್ಕೆ ಬರೋಣ. ತೈವಾನ್ ಹಾಗೂ ಜಪಾನ್ ಅಕ್ಕಪಕ್ಕದಲ್ಲಿರುವ ದೇಶಗಳು. ಒಂದು ವೇಳೆ ಚೀನಾ ತೈವಾನ್ನ ಮೇಲೆ ದಾಳಿ ಮಾಡಿದರೆ ಮುಂದಿನ ಟಾರ್ಗೆಟ್ ಖಂಡಿತವಾಗಿಯೂ ಜಪಾನ್ ಆಗಿರುತ್ತೆ. ಇದು ಜಪಾನ್ಗೆ ಕೂಡ ಗೊತ್ತಿದೆ. ಆದರೆ ಈ ಬಾರಿ ಜಪಾನ್ ಯಾಕೋ ಸೈಲೆಂಟ್ ಆಗಿದೆ. ಅಮೆರಿಕದ ಜೊತೆ ನಿಂತ್ಕೊಳ್ಳುವ ಯೋಚನೆ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಅಮೆರಿಕದ ಮೇಲಿನ ಸಿಟ್ಟು. ಇತ್ತೀಚೆಗೆ ಟ್ರಂಪ್ ಹುಚ್ಚನ ರೀತಿ ವರ್ತನೆ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿರಬಹುದು. ಅದರಲ್ಲೂ ತೆರಿಗೆ ವಿಚಾರದಲ್ಲಿ ಆಪ್ತ ದೇಶಗಳನ್ನ ಕೂಡ ಟ್ರಂಪ್ ಬಿಡ್ತಾ ಇಲ್ಲ. ಇದೇ ರೀತಿ ಜಪಾನ್ನ ಮೇಲೆ ಕೂಡ ಟ್ರಂಪ್ ತೆರಿಗೆ ಬರೆಯನ್ನ ಹಾಕಿದ್ದಾರೆ. ಇದರಿಂದ ಜಪಾನ್ ಟ್ರಂಪ್ ವಿರುದ್ಧ ಅಸಮಾಧಾನವನ್ನ ಹೊಂದಿದೆ. ಆಪ್ತ ದೇಶ ಅನ್ನೋದನ್ನ ಕೂಡ ನೋಡದೆ ಈ ರೀತಿ ತೆರಿಗೆ ಹಾಕಿರೋದು ಜಪಾನ್ಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಹೀಗಾಗಿ ಜಪಾನ್ ಕೂಡ ಅಮೆರಿಕಾಗೆ ಸದ್ಯಕ್ಕೇನು ಹೇಳೋದಕ್ಕೋಗಿಲ್ಲ. ನಿಮ್ಮ ಜೊತೆ ನಾವು ಇದ್ದೇವೆ, ಮುಂದೆ ಹೋಗಿ ಅಂತ ಹೇಳುವ ಪ್ರಯತ್ನವನ್ನ ಜಪಾನ್ ಮಾಡಿಲ್ಲ. ಹೀಗೆಲ್ಲ ಆಗ್ತಾ ಇರಬೇಕಾದ್ರೆ ಚೀನಾವಂತೂ ಒಳಗೊಳಗೆ ಖುಷಿ ಪಡ್ತಾ ಇದೆ. ಮಿತ್ರರ ಗುಂಪು ಒಡೆದು ಹೋಗಿದೆ, ಅಮೆರಿಕಾದ ಬಲ ಕುಂದುತ್ತಿದೆ ಅಂತ ಚೀನಾ ಖುಷಿ ಪಡ್ತಾ ಇದೆ. ಇನ್ನು ನಾವು ಆರಂಭದಲ್ಲಿ ಕ್ವಾಡ್ ಅನ್ನುವ ಸಂಘಟನೆ ಬಗ್ಗೆ ಹೇಳಿದ್ವಿ. ಈ ಕ್ವಾಡ್ ಸಂಘಟನೆಯಲ್ಲಿ ಭಾರತ ಕೂಡ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಭಾರತ ಅಮೆರಿಕಾಗೆ ಸಪೋರ್ಟ್ ಮಾಡುತ್ತಾ? ಹೇಗೋ ಚೀನಾ ಭಾರತದ ನಡುವಿನ ಸಂಬಂಧ ಚೆನ್ನಾಗಿಲ್ಲ. ಹೀಗಾಗಿ ಅಮೆರಿಕದ ಜೊತೆ ಭಾರತ ನಿಂತ್ಕೊಳ್ಳುತ್ತಾ ಅಂತ ಕೇಳಿದ್ರೆ ಭಾರತ ಅಮೆರಿಕದ ಜೊತೆ ಹೋಗೋದು ಕಷ್ಟ. ಅದಕ್ಕೆ ಹಲವು ಕಾರಣಗಳಿದೆ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಅಮೆರಿಕ ಭಾರತಕ್ಕೇನು ಸಹಾಯ ಮಾಡಿಲ್ಲ. ಹೆಚ್ಚಾಗಿ ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥನನ್ನೇ ತನ್ನ ದೇಶಕ್ಕೆ ಕರೆಸಿ ಬಾಡೂಟ ಬಡಿಸಿತ್ತು. ಇಷ್ಟೆಲ್ಲ ಮಾಡಿದ ಅಮೆರಿಕ ಈಗ ಇದ್ದಕ್ಕಿದ್ದ ಹಾಗೆ ಸಹಾಯ ಕೇಳಿದ್ರೆ ಭಾರತ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅನ್ನೋದನ್ನ ನೀವೇ ಒಮ್ಮೆ ಯೋಚನೆ ಮಾಡಿ. ಇನ್ನು ತೆರಿಗೆ ವಿಚಾರದಲ್ಲಿ ಕೂಡ ಟ್ರಂಪ್ ಭಾರತವನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಭಾರತ ಈ ವಿಚಾರದಲ್ಲಿ ಅಮೆರಿಕದ ಪರವಾಗಿ ನಿಲ್ಲೋದಿಲ್ಲ. ಹಾಗಂತ ಚೀನಾಗೆ ಕೂಡ ಸಪೋರ್ಟ್ ಮಾಡೋದಿಲ್ಲ. ಎಂದಿನಂತೆ ತಟಸ್ಥವಾಗಿ ನಿಲ್ಲುತ್ತೆ. ಅಲ್ಲಿಗೆ ಅಮೆರಿಕ ಚೀನಾದ ಮೇಲೆ ದಾಳಿ ಮಾಡೋದು ತುಂಬಾನೇ ಕಷ್ಟವಾಗುತ್ತೆ. ಏಕಾಂಗಿ ಹೋಗಿ ಯುದ್ಧ ಮಾಡುವ ಧೈರ್ಯ ಅಮೆರಿಕಾಗೆ ಇಲ್ಲವೇ ಇಲ್ಲ. ಅದು ಕೂಡ ಚೀನಾದಂತಹ ಬಲಿಷ್ಠ ದೇಶವನ್ನ ಎದುರಾಕೊಳ್ಳೋದು ತುಂಬಾನೇ ಕಷ್ಟ. ಅದೇನೇ ಇರಲಿ, ಟ್ರಂಪ್ ತಮ್ಮ ಗುಂಡಿಯನ್ನ ತಾವೇ ತೋಡಿಕೊಳ್ತಾ ಇದ್ದಾರೆ. ಮಿತ್ರ ದೇಶಗಳನ್ನ ದೂರ ಮಾಡಿಕೊಳ್ತಾ ಇದ್ದಾರೆ. ಇದು ಚೀನಾಗೆ ತುಂಬಾನೇ ಅಡ್ವಾಂಟೇಜ್ ಮಾಡಿಕೊಟ್ಟಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.